ಯುದ್ಧದ ಕಾರ್ಮೋಡ ಕವಿದಿರುವಂತಹ ಈ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ಜಂಗಲ್ ಏರಿಯಾಗಳಲ್ಲಿ ಈಗ ಕುರಿಗಾಯಿಗಳಿಗೆ ಜಂಗಲ್ ಏರಿಯಾಗಳಿಗೆ ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕುರಿಗಾಹಿಗಳು ಕೆಲವು ಬಯಲು ಪ್ರದೇಶಗಳಿಗೆ ಕುರಿಗಳನ್ನು ಈಗ ಮೇಯಿಸೋದಕ್ಕೆ ಕರೆದುಕೊಂಡು ಬಂದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಸೇನೆ ಸುರಕ್ಷತೆಯ ದೃಷ್ಟಿಯಿಂದ ಗಡಿ ಭಾಗಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳು ನಡೀತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅವರ ಸುರಕ್ಷತೆಯ ದೃಷ್ಟಿಯಿಂದ ಈಗ ಸಂಪೂರ್ಣವಾಗಿ ಕೆಲವು ಗ್ರಾಮಗಳಲ್ಲಿ ಅಥವಾ ಗಡಿಗೆ ಹೊಂದಿಕೊಂಡಂತಹ ಊರುಗಳಿರುತ್ತಲ್ಲ, ಅಲ್ಲೆಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಕಾಡುಗಳಿಗೆ ಹೋಗಬೇಡಿ, ಜಂಗಲ್ಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿನ ಆ ಭಾಗದ ಜನರೇನಿದ್ದಾರೆ, ಅಲ್ಲಿನ ರೈತರೇನಿದ್ದಾರೆ, ಈಗ ಅವರ ಬದುಕೆ ಈ ಕುರಿಗಳನ್ನು ಮೇಯಿಸಿಕೊಂಡು ಇದರಿಂದಲೇ ಅವರ ಬದುಕು ಸಾಗೋದು. ಹೀಗಾಗಿ ಅವರೆಲ್ಲರೂ ಈಗ ಬಯಲು ಪ್ರದೇಶಗಳಿಗೆ ಬಂದು ಇಲ್ಲಿ ಕುರಿಯನ್ನು ಮೇಯಿಸುತ್ತಾ ಆ ಕುರಿಗಳಿಗೆ ಹೊಟ್ಟೆಗೆ ಹುಲ್ಲನ್ನು ಈಗ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿಷ್ಟು ಕುರಿಗಳಿದೆಯಲ್ಲ, ಇವೆಲ್ಲವೂ ಕೂಡ ಗಡಿ ಭಾಗದ ಜನರ ಬದುಕಿಗೆ ಆಧಾರ ಆಗಿದ್ದಂಥ ಈ ಕುರಿಗಳಿಗೆ ಮೇಯೋದಕ್ಕೆ ಮೇವು ಸಿಗೋದು ಕಾಡಿನಲ್ಲಿ, ಅಂದರೆ ಜಂಗಲ್ ಏರಿಯಾಗಳಲ್ಲಿ ಈಗ ಸೇನೆಯ ಸೀಕ್ರೆಟ್ ಆಪರೇಷನ್ಗಳೆಲ್ಲವೂ ಕೂಡ ನಡೀತಾ ಇದೆ. ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಭಾರತದ ಸೇನೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧತೆಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇಲ್ಲಿರುವಂಥ ಲೋಕಲ್ ಜನ ಕುರಿಗಳನ್ನು ಬಯಲುಗಳಿಗೆ ಕರೆದುಕೊಂಡು ಬಂದು ಜಂಗಲ್ಗಳಿಂದ ಕೆಳಗಡೆ ಕರ್ಕೊಂಡು ಬಂದು ಈಗ ಇಲ್ಲಿ ಕುರಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ನೋಡಿ, ನನ್ನ ಹಿಂಭಾಗದಲ್ಲಿ ಕಾಣೋದೆಲ್ಲವೂ ಕೂಡ ಜಂಗಲ್. ಈ ಜಂಗಲ್ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ ಇಲ್ಲಿನ ಜನ ಬಹಳ ಒಂದು ರೀತಿಯಲ್ಲಿ ಪರಿಸ್ಥಿತಿ ಅವರದ್ದು ಬಹಳ ಕಂಗಾಲಾಗಿ ಹೋಗಿದೆ. ಹಾಗಾಗಿ ಇವರು ಈ ಕಡೆಗಳಿಗೆ ಬಂದು ಕುರಿಗಳಿಗೆ ಮೇವನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಗಡಿ ಭಾಗದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿನ ಜನರಿಗೆ ನೀವು ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಈಗ ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಔಷಧಿ ಮಗದೊಂದು ಎಲ್ಲವನ್ನು ಕೂಡ ನೀವು ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ಅವರ ಮನೆಯಲ್ಲಿ ಸಾಕೊಂಡಿರುವಂಥ ಕುರಿಗಳಿಗೆ ಬೇಕಾದಂಥ ಹುಲ್ಲು ಕೂಡ ಅವರಿಗೆ ಜಂಗಲ್ಗೆ ಹೋಗದೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಕುರಿಗಳನ್ನು ಅವರು ಬೇರೆ ಕಡೆಗೆ ಕರೆದುಕೊಂಡು ಬಂದು ಅವುಗಳಿಗೆ ಹುಲ್ಲನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಜಂಗಲ್ಗಳಿಗೆ ಹೋಗದೆ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿದ್ದಂತಹ ಲೋಕಲ್ ಜನ ಇದ್ದಾರೆ, ಗಡಿ ಭಾಗದಲ್ಲಿ ಇರುವಂಥ ಲೋಕಲ್ ಜನ ಆ ಕುರಿಗಳಿಗೆ ಹುಲ್ಲಿಗಾಗಿ ಬೇರೆ ಕಡೆಗೆ ಕರೆದುಕೊಂಡು ಬಂದು ಈಗ ಅವುಗಳಿಗೆ ಹುಲ್ಲನ್ನು ಕೊಟ್ಟು ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಕಾಶ್ಮೀರದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಯುದ್ಧದ ಕಾರ್ಮೋಡ ಕವಿದಿರುವಂತಹ ಈ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ಜಂಗಲ್ ಏರಿಯಾಗಳಲ್ಲಿ ಈಗ ಕುರಿಗಾಯಿಗಳಿಗೆ ಜಂಗಲ್ ಏರಿಯಾಗಳಿಗೆ ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕುರಿಗಾಹಿಗಳು ಕೆಲವು ಬಯಲು ಪ್ರದೇಶಗಳಿಗೆ ಕುರಿಗಳನ್ನು ಈಗ ಮೇಯಿಸೋದಕ್ಕೆ ಕರೆದುಕೊಂಡು ಬಂದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಸೇನೆ ಸುರಕ್ಷತೆಯ ದೃಷ್ಟಿಯಿಂದ ಗಡಿ ಭಾಗಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳು ನಡೀತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅವರ ಸುರಕ್ಷತೆಯ ದೃಷ್ಟಿಯಿಂದ ಈಗ ಸಂಪೂರ್ಣವಾಗಿ ಕೆಲವು ಗ್ರಾಮಗಳಲ್ಲಿ ಅಥವಾ ಗಡಿಗೆ ಹೊಂದಿಕೊಂಡಂಥ ಊರುಗಳಿರುತ್ತಲ್ಲ, ಅಲ್ಲೆಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಕಾಡುಗಳಿಗೆ ಹೋಗಬೇಡಿ, ಜಂಗಲ್ಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿನ ಆ ಭಾಗದ ಜನರೇನಿದ್ದಾರೆ, ಅಲ್ಲಿನ ರೈತರೇನಿದ್ದಾರೆ, ಈಗ ಅವರ ಬದುಕೆ ಈ ಕುರಿಗಳನ್ನು ಮೇಯಿಸಿಕೊಂಡು ಇದರಿಂದಲೇ ಅವರ ಬದುಕು ಸಾಗೋದು. ಹೀಗಾಗಿ ಅವರೆಲ್ಲರೂ ಈಗ ಬಯಲು ಪ್ರದೇಶಗಳಿಗೆ ಬಂದು ಇಲ್ಲಿ ಕುರಿಯನ್ನು ಮೇಯಿಸುತ್ತಾ ಆ ಕುರಿಗಳಿಗೆ ಹೊಟ್ಟೆಗೆ ಹುಲ್ಲನ್ನು ಈಗ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿಷ್ಟು ಕುರಿಗಳಿದೆಯಲ್ಲ, ಇವೆಲ್ಲವೂ ಕೂಡ ಗಡಿ ಭಾಗದ ಜನರ ಬದುಕಿಗೆ ಆಧಾರ ಆಗಿದ್ದಂಥ ಈ ಕುರಿಗಳಿಗೆ ಮೇಯೋದಕ್ಕೆ ಮೇವು ಸಿಗೋದು ಕಾಡಿನಲ್ಲಿ, ಅಂದರೆ ಜಂಗಲ್ ಏರಿಯಾಗಳಲ್ಲಿ ಈಗ ಸೇನೆಯ ಸೀಕ್ರೆಟ್ ಆಪರೇಷನ್ಗಳೆಲ್ಲವೂ ಕೂಡ ನಡೀತಾ ಇದೆ. ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಭಾರತದ ಸೇನೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧತೆಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ
ಇಲ್ಲಿರುವಂಥ ಲೋಕಲ್ ಜನ ಕುರಿಗಳನ್ನು ಬಯಲುಗಳಿಗೆ ಕರೆದುಕೊಂಡು ಬಂದು ಜಂಗಲ್ಗಳಿಂದ ಕೆಳಗಡೆ ಕರ್ಕೊಂಡು ಬಂದು ಈಗ ಇಲ್ಲಿ ಕುರಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ನೋಡಿ, ನನ್ನ ಹಿಂಭಾಗದಲ್ಲಿ ಕಾಣೋದೆಲ್ಲವೂ ಕೂಡ ಜಂಗಲ್. ಈ ಜಂಗಲ್ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ ಇಲ್ಲಿನ ಜನ ಬಹಳ ಒಂದು ರೀತಿಯಲ್ಲಿ ಪರಿಸ್ಥಿತಿ ಅವರದ್ದು ಬಹಳ ಕಂಗಾಲಾಗಿ ಹೋಗಿದೆ. ಹಾಗಾಗಿ ಇವರು ಈ ಕಡೆಗಳಿಗೆ ಬಂದು ಕುರಿಗಳಿಗೆ ಮೇವನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಗಡಿ ಭಾಗದಲ್ಲಿ, ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿನ ಜನರಿಗೆ ನೀವು ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಈಗ ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಔಷಧಿ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನೀವು ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ಅವರ ಮನೆಯಲ್ಲಿ ಸಾಕೊಂಡಿರುವಂಥ ಕುರಿಗಳಿಗೆ ಬೇಕಾದಂಥ ಹುಲ್ಲು ಕೂಡ ಅವರಿಗೆ ಜಂಗಲ್ಗೆ ಹೋಗದೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಕುರಿಗಳನ್ನು ಅವರು ಬೇರೆ ಬೇರೆ ಕಡೆಗೆ ಕರೆದುಕೊಂಡು ಬಂದು ಅವುಗಳಿಗೆ ಹುಲ್ಲನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಜಂಗಲ್ಗಳಿಗೆ ಹೋಗದೆ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿದ್ದಂತಹ ಲೋಕಲ್ ಜನ ಇದ್ದಾರೆ, ಗಡಿ ಭಾಗದಲ್ಲಿ ಇರುವಂಥ ಲೋಕಲ್ ಜನ ಆ ಕುರಿಗಳಿಗೆ ಹುಲ್ಲಿಗಾಗಿ ಬೇರೆ ಬೇರೆ ಕಡೆಗೆ ಕರೆದುಕೊಂಡು ಬಂದು ಈಗ ಅವುಗಳಿಗೆ ಹುಲ್ಲನ್ನು ಕೊಟ್ಟು ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಕಾಶ್ಮೀರದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಯುದ್ಧದ ಕಾರ್ಮೋಡ ಕವಿದಿರುವಂಥ ಈ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಈಗ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಹಾಗಾಗಿ ಜಂಗಲ್ ಏರಿಯಾಗಳಲ್ಲಿ ಈಗ ಕುರಿಗಾಯಿಗಳಿಗೆ ಜಂಗಲ್ ಏರಿಯಾಗಳಿಗೆ ಕುರಿಗಳನ್ನು ಮೇಯಿಸಲಿಕ್ಕೆ ಹೋಗಬೇಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕುರಿಗಾಹಿಗಳು ಕೆಲವು ಬಯಲು ಪ್ರದೇಶಗಳಿಗೆ ಕುರಿಗಳನ್ನು ಈಗ ಮೇಯಿಸೋದಕ್ಕೆ ಕರೆದುಕೊಂಡು ಬಂದಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ಸೇನೆ ಸುರಕ್ಷತೆಯ ದೃಷ್ಟಿಯಿಂದ ಗಡಿ ಭಾಗಗಳಲ್ಲಿ, ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಗಳು ನಡೀತಾ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಅಪ್ರಚೋದಿತವಾಗಿ ಗುಂಡಿನ ದಾಳಿಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅವರ ಸುರಕ್ಷತೆಯ ದೃಷ್ಟಿಯಿಂದ ಈಗ ಸಂಪೂರ್ಣವಾಗಿ ಕೆಲವು ಗ್ರಾಮಗಳಲ್ಲಿ ಅಥವಾ ಗಡಿಗೆ ಹೊಂದಿಕೊಂಡಂಥ ಊರುಗಳಿರುತ್ತಲ್ಲ, ಅಲ್ಲೆಲ್ಲ ನೀವು ಯಾವುದೇ ಕಾರಣಕ್ಕೂ ಕೂಡ ಕಾಡುಗಳಿಗೆ ಹೋಗಬೇಡಿ, ಜಂಗಲ್ಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿನ ಆ ಭಾಗದ ಜನರೇನಿದ್ದಾರೆ, ಅಲ್ಲಿನ ರೈತರೇನಿದ್ದಾರೆ, ಈಗ ಅವರ ಬದುಕೆ ಈ ಕುರಿಗಳನ್ನು ಮೇಯಿಸಿಕೊಂಡು ಇದರಿಂದಲೇ ಅವರ ಬದುಕು ಸಾಗೋದು. ಹೀಗಾಗಿ ಅವರೆಲ್ಲರೂ ಈಗ ಬಯಲು ಪ್ರದೇಶಗಳಿಗೆ ಬಂದು ಇಲ್ಲಿ ಕುರಿಯನ್ನು ಮೇಯಿಸುತ್ತಾ ಆ ಕುರಿಗಳಿಗೆ ಹೊಟ್ಟೆಗೆ ಹುಲ್ಲನ್ನು ಈಗ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಇಷ್ಟು ಕುರಿಗಳಿದ್ದಾರಲ್ಲ, ಕುರಿಗಳಿದೆಯಲ್ಲ, ಇವೆಲ್ಲವೂ ಕೂಡ ಗಡಿ ಭಾಗದ ಜನರ ಬದುಕಿಗೆ ಆಧಾರ ಆಗಿದ್ದಂಥ ಈ ಕುರಿಗಳಿಗೆ ಮೇಯೋದಕ್ಕೆ ಮೇವು ಸಿಗೋದು ಕಾಡಿನಲ್ಲಿ, ಅಂದರೆ ಜಂಗಲ್ ಏರಿಯಾಗಳಲ್ಲಿ ಈಗ ಸೇನೆಯ ಸೀಕ್ರೆಟ್ ಆಪರೇಷನ್ಗಳೆಲ್ಲವೂ ಕೂಡ ನಡೀತಾ ಇದೆ. ಪಾಕಿಸ್ತಾನವನ್ನು ಬಗ್ಗು ಬಡಿಯೋದಕ್ಕೆ ಭಾರತದ ಸೇನೆ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧತೆಯನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆಲ್ಲ ಇರುವಾಗ ಇಲ್ಲಿರುವಂಥ ಲೋಕಲ್ ಜನ ಕುರಿಗಳನ್ನು ಬಯಲುಗಳಿಗೆ ಕರೆದುಕೊಂಡು ಬಂದು ಜಂಗಲ್ಗಳಿಂದ ಕೆಳಗಡೆ ಕರ್ಕೊಂಡು ಬಂದು ಈಗ ಇಲ್ಲಿ ಕುರಿಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ನೋಡಿ, ನನ್ನ ಹಿಂಭಾಗದಲ್ಲಿ ಕಾಣೋದೆಲ್ಲವೂ ಕೂಡ ಜಂಗಲ್. ಈ ಜಂಗಲ್ನಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ ಇಲ್ಲಿನ ಜನ ಬಹಳ ಒಂದು ರೀತಿಯಲ್ಲಿ ಪರಿಸ್ಥಿತಿ ಅವರದ್ದು ಬಹಳ ಕಂಗಾಲಾಗಿ ಹೋಗಿದೆ. ಹಾಗಾಗಿ ಇವರು ಈ ಕಡೆಗಳಿಗೆ ಬಂದು ಕುರಿಗಳಿಗೆ ಮೇವನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಗಡಿ ಭಾಗದಲ್ಲಿ, ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿನ ಜನರಿಗೆ ನೀವು ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಈಗ ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಔಷಧಿ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ನೀವು ಸಂಗ್ರಹಿಸಿಟ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ಅವರ ಮನೆಯಲ್ಲಿ ಸಾಕೊಂಡಿರುವಂಥ ಕುರಿಗಳಿಗೆ ಬೇಕಾದಂಥ ಹುಲ್ಲು ಕೂಡ ಅವರಿಗೆ ಜಂಗಲ್ಗೆ ಹೋಗದೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಕುರಿಗಳನ್ನು ಅವರು ಬೇರೆ ಬೇರೆ ಕಡೆಗೆ ಕರೆದುಕೊಂಡು ಬಂದು ಅವುಗಳಿಗೆ ಹುಲ್ಲನ್ನು ನೀಡ್ತಾ ಇದ್ದಾರೆ. ಒಟ್ಟಾರೆ ಜಂಗಲ್ಗಳಿಗೆ ಹೋಗದೆ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿದ್ದಂತಹ ಲೋಕಲ್ ಜನ ಇದ್ದಾರೆ, ಗಡಿ ಭಾಗದಲ್ಲಿ ಇರುವಂಥ ಲೋಕಲ್ ಜನ ಆ ಕುರಿಗಳಿಗೆ ಹುಲ್ಲಿಗಾಗಿ ಬೇರೆ ಬೇರೆ ಕಡೆಗೆ ಕರೆದುಕೊಂಡು ಬಂದು ಈಗ ಅವುಗಳಿಗೆ ಹುಲ್ಲನ್ನು ಕೊಟ್ಟು ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ನಲ್ಲೇ ಇದ್ದು ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಕಾಶ್ಮೀರದಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.